ನಮಸ್ಕಾರ. ನಾನು ಕಾಡು ಸಿದ್ದೇಶ್ವರ ಸ್ವಾಮೀಜಿ ಮಾತಾಡ್ತಾ ಇರೋದು. ದಿನಾಂಕ 31 ಮಾರ್ಚ್ನಿಂದ 4ನೇ ಏಪ್ರಿಲ್ವರೆಗೆ ಅಂದರೆ 5 ದಿನಗಳವರೆಗೆ ಕಣೇರಿ ಮಠದಲ್ಲಿ ಹಸ್ತಕಲಾ ಮೇಳವನ್ನು, ಅಖಿಲ ಭಾರತೀಯ ಮಟ್ಟದ ಹಸ್ತಕಲಾ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಸುಮಾರು 200 ಜನ ಹಸ್ತಕಲಾವಿದರನ್ನ ಆಮಂತ್ರಿಸಿದ್ದೇವೆ. ಅವರು ತಮ್ಮ ವಸ್ತುಗಳ ಸಹಿತ ಮತ್ತು ವಸ್ತುಗಳನ್ನು ತಯಾರು ಮಾಡುವಂತಹ ವಿಧಿವಿಧಾನಗಳನ್ನ ತೋರಿಸುವ ಮತ್ತು ಹೇಳುವ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಸುಮಾರು 200 ಸ್ಟಾಲ್ಗಳು. ಇದ್ರ ಜೊತೆಗೆ ಕಲಾವಿದರು ಮಣ್ಣಿನಿಂದ, ಕಲ್ಲಿನಿಂದ, ಕಟ್ಟಿಗೆಯಿಂದ, ವಿವಿಧ ಧಾತುಗಳಿಂದ, ಬಟ್ಟೆಯಿಂದ, ಎಲೆಗಳಿಂದ, ಹೂ ಹಣ್ಣು ಕಾಯಿಗಳಿಂದ, ಹೀಗೆ ಬೇರೆ ಬೇರೆ ರೀತಿಯ ಕಚ್ಚಾ ವಸ್ತುಗಳಿಂದ ಒಂದು ಹೊಸ ಸೃಷ್ಟಿಯನ್ನ ಮಾಡುವಂತಹ ಕಲಾವಿದರಾಗಿದ್ದಾರೆ. ಇದರಲ್ಲಿ ಸುಮಾರು ಜನ ಎಲ್ಲರೂ ಪಾರಂಪರಿಕ ಕಲಾವಿದರಾಗಿದ್ದಾರೆ. ಎಂಥ ಒಳ್ಳೆ ಸೀರೆಗಳನ್ನ ನೇಯುವಂಥವ್ರು. ನಮ್ಮಲ್ಲಿ ಕಚ್ನಲ್ಲಿ ಒಬ್ರು, ಗುಜರಾತ್ನಲ್ಲಿ ಒಂದು ಸೀರೆಯನ್ನು 1 ವರ್ಷದವರೆಗೆ ನೇಯ್ತಾರೆ. ಒಂದೇ ವರ್ಷದ ಕೊನೆಗೆ 10 ಲಕ್ಷ ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಾರೆ. ಅದರಂತೆ ಕಣ್ಣಿಗೆ ಕಾಣದಂತ ಸೂಕ್ಷ್ಮ ಎಳೆಗಳಿಂದ ಕಸೂತಿ ಕಲೆಯನ್ನ ಮಾಡುವಂತಹ ಕಲಾವಿದರು ಇದರಲ್ಲಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ಕಸಬರಿಗೆಗಳನ್ನ ಮಾಡುವಂತಹ ಒಬ್ಬ ಹೆಣ್ಮಗಳು ಮಧ್ಯಪ್ರದೇಶದಿಂದ ಬರ್ತಾ ಇದ್ದಾರೆ. ಅವಳು 120 ಪ್ರಕಾರದ ಕಸಬರಿಗೆಗಳನ್ನು ಮಾಡ್ತಾ ಇದ್ದಾಳೆ. ಒಂದು ಕಡ್ಡಿ ಪೆಟ್ಟಿಗೆಯಲ್ಲಿ 50 ಕಸಬರಿಗೆಗಳು ಕೂಡಬೇಕು ಅಂತ ಮೊಬೈಲ್ ಕ್ಲೀನ್ ಮಾಡುವಂತ ಕಸಬರಿಗೆಗಳನ್ನ ಹಿಡ್ಕೊಂಡು ಮನೆ ಅಂಗಣವನ್ನ ಸ್ವಚ್ಛಗೊಳಿಸುವಂತ ಕಸಬರಿಗೆವರೆಗೆ 120 ಪ್ರಕಾರದ ಕಸಬರಿಗೆಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಕಲಾವಿದರು ಯಾಕೆ ಕರೆಸ್ತಾ ಇದ್ದೀವಿ ಎಲ್ಲರೂ ಅಂದ್ರೆ, ನಮ್ಮ ಸಮಾಜದ ಯುವಕರಿಗೆ, ಯುವತಿಯರಿಗೆ ನಮ್ಮ ಭವಿಷ್ಯದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದಕ್ಕಾಗಿ ದಿಕ್ಕು ದೇಶಗಳನ್ನ ತೋರಿಸುವಂತಹ ಕಾರ್ಯ ಆಗಬೇಕು. ಅವರಿಗೆ ಇವರ ಕಾರ್ಯದಿಂದ ಪ್ರೇರಣೆ ಪಡೆದು ಹೊಸ ತಂತ್ರಜ್ಞಾನವನ್ನು ಬಳಸಿ ಅವರ ಕಾರ್ಯಗಳನ್ನು ಮಾಡುವಂತೆ ಪ್ರೇರಣೆ ಆಗಬೇಕು. ಎರಡನೇದು, ಸ್ವಯಂ ಸಹಾಯ ಸಂಘಗಳ ಮಹಿಳೆಯರಿಗೂ ಸಹಿತ ಯಾವ ಉದ್ಯೋಗ ವ್ಯವಸಾಯಗಳನ್ನು ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಇದರಿಂದ ದೊರೆಯಬೇಕು. ಕಲಾವಿದರ ಕಲೆಗೆ ಬೆಲೆ ಸಿಗಬೇಕು, ಗೌರವ ಸಿಗಬೇಕು. ಆಮೇಲೆ ಕಲಾವಿದರ ವಸ್ತುಗಳ ಮಾರಾಟಕ್ಕಾಗಿ ಒಂದು ಮಾರುಕಟ್ಟೆ ತಯಾರಾಗಬೇಕು. ಆಮೇಲೆ ಯಾರಾದರೂ ಇಂಥ ವಸ್ತುಗಳ ಹೋಲ್ಸೇಲ್ ಮಾರುಕಟ್ಟೆಯನ್ನ ಮಾಡುವವರಿದ್ದರೆ, ಹೋಲ್ಸೇಲ್ ವಸ್ತುಗಳ ಮಾರಾಟವನ್ನು ಮಾಡುವ ಇಚ್ಛೆ ಪಟ್ಟರೆ ಅವರೆಲ್ಲರಿಗೂ ಸಹಿತ ಈ 17 ರಾಜ್ಯಗಳಿಂದ ಬರುವಂಥ ಕಲಾವಿದರ ವಸ್ತುಗಳನ್ನ ಶಾಶ್ವತವಾಗಿ ತಮ್ಮ ಮಾರಾಟ ವ್ಯವಸ್ಥೆಯಲ್ಲಿ ಅವರು ತೊಡಗಬಹುದು. ಆಮೇಲೆ ಕೆಲವು ಜನ ಇಂಥ ವಸ್ತುಗಳನ್ನ ಪ್ರೀತಿಸುವಂತ ಜನ ಇದ್ದಾರೆ. ಅವರಿಗೂ ಸಹಿತ ಅದು ಒಂದೇ ಕಡೆಗೆ, ಭಾರತದ ಎಲ್ಲ ಹಸ್ತಕಲೆಗಳು ಒಂದೇ ಕಡೆ ಅವ್ರಿಗೆ ನೋಡ್ಲಿಕ್ಕೆ, ಖರೀದಿಸ್ಲಿಕ್ಕೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಆಯೋಜನೆಯನ್ನ ಮಾಡಿದ್ದೇವೆ. 200 ಜನ ಕಲಾವಿದರು ಇದರಲ್ಲಿ ಬರ್ತಾ ಇದ್ದಾರೆ. ಇದರ ಜೊತೆಗೆ ಖಾದ್ಯ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ. ದಾಕ್ಷಿಣಾತ್ಯ ಖಾದ್ಯ, ಔತ್ತರೀಯ ಖಾದ್ಯ, ಗುಜರಾತ್ ಮತ್ತು ರಾಜಸ್ಥಾನ ಮತ್ತು ಮಹಾರಾಷ್ಟ್ರ, ಕರ್ನಾಟಕದ ಖಾದ್ಯಗಳು, ಹೀಗೆ ಖಾದ್ಯ ಮಳಿಗೆಗಳನ್ನು ಸಹಿತ ನಾವು ಏರ್ಪಡಿಸಿದ್ದೇವೆ. ಇದರ ಜೊತೆಗೆ ಸಾಯಂಕಾಲ ಮಹಾರಾಷ್ಟ್ರದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಕಲಾವಿದರಿಂದ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವುದರ ಜೊತೆಗೆ ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ಆದ್ದರಿಂದ ನಾನು ಎಲ್ಲರಿಗೂ ವಿನಂತಿಸಿಕೊಳ್ಳೋದೇನು ಅಂದರೆ, ಈ ಅಪರೂಪದ ಕಾರ್ಯಕ್ರಮ ಒಂದೇ ಕಡೆ 200 ಜನ ಕಲಾವಿದರು ದೇಶದ 17 ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಇದನ್ನು ನೋಡಲಿಕ್ಕೆ ತಾವೆಲ್ಲರೂ ಬರಬೇಕು, ನೋಡಿ ಆನಂದಿಸಬೇಕು, ಆಮೇಲೆ ನೋಡಿ ಕಲಿಬೇಕು, ನೋಡಿ ತಿಳಿಬೇಕು. ಇದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜುಗಳು, ಟೆಕ್ನಿಕಲ್ ಕಾಲೇಜುಗಳು ಏನಿವೆ ಅವುಗಳ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ವಿದ್ಯಾರ್ಥಿಗಳು, ಅವರು ಕೆಲವೊಂದು 16-17 ಇಂಜಿನಿಯರಿಂಗ್ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ತಮ್ಮ ಹೊಸ ಆವಿಷ್ಕಾರಗಳನ್ನು ಸಹಿತ ಅಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಇದೆಲ್ಲವನ್ನು ನೋಡಲಿಕ್ಕೆ 31ನೇ ತಾರೀಕು ಬೆಳಗಿನ 9 ಗಂಟೆಯಿಂದ ಆರಂಭವಾದದ್ದು. ಇದು 4ನೇ ತಾರೀಕು ಏಪ್ರಿಲ್ನ ಮಧ್ಯಾಹ್ನದವರೆಗೆ ನಡೆಯುತ್ತೆ. ಆದ್ದರಿಂದ ಎಲ್ಲರೂ ಬರಬೇಕು ಅಂತ ನಾನು ಎಲ್ಲರಿಗೂ ಆಮಂತ್ರಿಸ್ತಾ ಇದ್ದೀನಿ.